ಕ್ಷಣದಿಂದಲೇ ನಿನ್ನ ನಾಮವಿದು ಎಲ್ಲ ಜಿದ್ವೆಯಲ್ಲಿ ಕುಣಿದಾಡಿ ಗಾನ ಮಾಡುತ್ತಿಹ ಅಮರ ಚೇತನಕ್ಕೆ ಹರುಷ ಶ್ರೀ ಮಾಲತೇಶ ಶ್ರೀ ಶತಶತಮಾನದ ಗತ ಚರಿತ್ರೆಯಲು ನುಡಿಸುವ ಸುಮಧುರ ಕನ್ನಡ ತಾಯೇ ಚಿನ್ಮಯೇ ಕನ್ನಡದ ಕುಲದೇವಿ ತಾಯೇ ಚಿನ್ಮಯೇ ಕನ್ನಡದ ಕುಲದೇವಿ ಕನ್ನಡ ನುಡಿ ಕನ್ನಡ ಶತಶತಮಾನದ ಗತ ಚರಿತ್ರೆಯಲ್ಲಿ ನುಡಿಸುವ ಸುಮಧುರ ಕನ್ನಡ ಶತಶತಮಾನದ ಗತ ಚರಿತ್ರೆಯಲು ನುಡಿಸುವ ಸುಮಧುರ ಕನ್ನಡ ಮುತ್ತಿನಿಂದ ಮಲೆ ಹಾಲು ಉಳಿಸಿದ ಮಾತೃದೇವಿ ನುಡಿ ಕನ್ನಡ ಮುತ್ತಿನಿಂದ ಮಲೆ ಹಾಲು ಉಳಿಸಿದ ಮಾತೃದೇವಿ ನುಡಿ ಕನ್ನಡ ತೊಟ್ಟಿಲ ಕಟ್ಟಿ ಜೋಗುಳ ಹರಸಿದ ಜೋಗುಳವೇ ನುಡಿ ಕನ್ನಡ ತೊಟ್ಟಿಲ ಕಟ್ಟಿ ಜೋಗುಳ ಹರಸಿದ ಜೋಗುಳವೇ ನುಡಿ ಕನ್ನಡ ತಾಯೇ ಚಿನ್ಮಯೇ ಕನ್ನಡದ ಕುಲದೇವಿ ತಾಯೇ ಚಿನ್ಮಯೇ ಕನ್ನಡದ ಕುಲದೇವಿ ಕನ್ನಡ ನುಡಿ ಕನ್ನಡ ಶತಶತಮಾನದ ಗತ ಚರಿತ್ರೆಯಲು ನುಡಿಸುವ ಸುಮಧುರ ಕನ್ನಡ ಶತಶತಮಾನದ ಗತ ಚರಿತ್ರೆಯಲು ನುಡಿಸುವ ಸುಮಧುರ ಕನ್ನಡ ಪಂಪ ಕವಿ ರಾಘವಾಂಕರು ಜನಿಸಿದ ನಾಡೇ ಕನ್ನಡ ರನ್ನ ಪಂಪ ಕವಿ ರಾಘವಾಂಕರು ಜನಿಸಿದ ನಾಡೇ ಕನ್ನಡ ಚನ್ನ ಬಸವ ಪ್ರಭುವಲ್ಲ ಮಹಾತ್ಮರು ಉದಿಸಿದ ನಾಡೇ ಕನ್ನಡ ಚನ್ನ ಬಸವ ಪ್ರಭುವಲ್ಲ ಮಹಾತ್ಮರು ಉದಿಸಿದ ನಾಡೇ ಕನ್ನಡ ತಾಯೇ ಚಿನ್ಮಯೇ ಕನ್ನಡದ ಕುಲದೇವಿ ತಾಯೇ ಚಿನ್ಮಯೇ ಕನ್ನಡದ ಕುಲದೇವಿ ಕನ್ನಡ ನುಡಿ ಕನ್ನಡ ಶತಶತಮಾನದ ಗತ ಚರಿತ್ರೆಯಲು ನುಡಿಸುವ ಸುಮಧುರ ಕನ್ನಡ ಶತಶತಮಾನದ ಗತ ಚರಿತ್ರೆಯಲು ನುಡಿಸುವ ಸುಮಧುರ ಕನ್ನಡ
शूल कर्तव्यं दैवमाधिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यम् ಕರುಣಾಮಯಳೇ ರಕ್ಷಿಸ ಭುವನೇಶ್ವರಿ ಧರೆಯೊಳಗವತರಿಸಿ ನೀ ಧರಿಸು ತಾಯಿ ಕರುಣಾಮಯಳೇ ರಕ್ಷಿಸ ಭುವನೇಶ್ವರಿ ತಾಯಿ ಕರುಣಾಮಯಳೇ ರಕ್ಷಿಸ ಭುವನೇಶ್ವರಿ ರಣಧಮದೇವಿ ನಿನ್ನ ಸನ್ನಿಧಿಯಲ್ಲಿ ಬಂದು ಈ ನರ ಮಾನವರಿಗೇನಾದ್ರು ವಿಷಯ ಚಿಂತು ಕಚ್ಚಿದೆ ಆದರೆ ನಿನ್ನಲ್ಲಿ ಬಂದು ಕೈ ಮುಗಿದರೆ ಸಾಕು. ಅವರ ದೇಹದಲ್ಲಿರುವ ಎಲ್ಲ ವಿಷಯವೂ ಮಾಯವಾಗಿ ಹೋಗುತ್ತದೆ. ಅದಲ್ಲದೆ ಮತ್ತೆ ಅವರಿಗೆ ನೀನು ಪುನರ್ಜನ್ಮ ಕೊಟ್ಟು ಕಾಪಾಡಿದೆ. ಆದರೆ ಈ ಊರಿನ ಅಟ್ಟಹಾಸದಿಂದ ಮೆರೆಯುತ್ತಾ ಬಡವರ ಪಾಲಿಗೆ ನರ ನಾಗರನಾಗಿ ವಿಷ ಜಂತಾಗಿ ಕಾಡುತ್ತಿರುವ ಆ ನರ ನಾಗರನ ಸೊಕ್ಕನ್ನು ಅಡಗಿಸಿ ನಮ್ಮನ್ನು ರಕ್ಷಣೆ ಮಾಡುವಂತ ನಾನಿಲ್ಲಿ ಕೈ ಮುಗಿದು ಬೇಡಿಕೊಳ್ಳುವೆ ತಾಯಿ, ಬೇಡಿಕೊಳ್ಳುವೆ.
ಇನ್ನ ಪೂಜೆ ಮುಗಿದಿಲ್ವೇ? ಮುಗಿತು ಬನ್ನಿ ಸ್ವಾಮಿ. ಹೇಮ, ಇಂದು ಸೋಮವಾರ ನಮ್ಮ ಜೋಡಿ ಎತ್ತುಗಳಾದ ರಾಮ ಮತ್ತು ಲಕ್ಷ್ಮಣಗಳಿಗೆ ಹಾಗೆ ಪೂಜೆ ಮಾಡಿಬಿಡು. ನಾನು ಮೈ ತೊಳೆದುಕೊಂಡು ಬಂದಿದ್ದೇನೆ. ಆಯ್ತು ಸ್ವಾಮಿ. ಆಯ್ತು ಸ್ವಾಮಿ. ಹೇಮ, ನಾನು ಎತ್ತುಗಳನ್ನು ಹೊರಗೆ ಕಟ್ಟಿ ಅವುಗಳಿಗೆ ಮೇವು ಹಾಕಿ ಬರ್ತೇನೆ. ಆಯ್ತು ಸ್ವಾಮಿ. ತಂದೆ ಮೈಲಾರ ಲಿಂಗೇಶ್ವರನು ನಮ್ಮ ಬಾಳಿಗೆ ಆಧಾರ ಸ್ತಂಭವಾಗಿರುವ ಈ ಜೋಡಿ ಎತ್ತುಗಳನ್ನು ಕಾಪಾಡೋ ಭಾರ ನಿನ್ನನೇ ಕೂಡಿದೆ ತಂದೆ, ನಿನ್ನನೇ ಕೂಡಿದೆ. ಹೇಮ, ಏನ ಬೀರಲಿಂಗೇಶ್ವರನ ಸನ್ನಿಧಿಯಲ್ಲಿ ನಿಂತು ಏನೇ ಬೇಡಿಕೊಳ್ಳುತ್ತದೆ ಅಂತ ಕಾಣ್ತದೆ. ಕೇಳಿಲ್ಲ ಸಾಲ. ಈ ಬಡತನ ಭಾವನೆಯಿಂದ ನಮ್ಮನ್ನು ಪಾರು ಮಾಡುತ್ತಂತೆ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೆ. ಬಡತನ ಬಡವರು ಬಡವರಾಗಿ ಇರಬೇಕು, ಶ್ರೀಮಂತರು ಶ್ರೀಮಂತರೇ ಆಗಿ ಮೆರಬೇಕು ಎನ್ನುವ ಮಹಾನ ಕಾಲವಿದು. ಅಂತರದಲ್ಲಿ ನಮ್ಮ ಬಡತನದ ಬೇಗ ಬಹುದೂರವಾಗಿ ಎಂದು ನಮ್ಮಂಥ ಬಡವರು ಈ ಸಮಾಜದ ಮುಂದೆ ಹೇಗೆ ಬಾಳಬೇಕು ಹೇಮ, ಹೇಗೆ ಬದುಕಬೇಕು? ಈ ನಮ್ಮ ಭಕ್ತಿ ಭಾವನೆಗೆ ಮೆಚ್ಚಿ ಇವತ್ತಲ್ಲ ನಾಳೆ ಆದರೂ ಕರುಣೆ ತೋರಿ ಈ ನಮ್ಮ ಮನೆತನ ಈ ಸಮಾಜದಲ್ಲಿ ಕೂಗಿ ಕರೆಯುವಂತೆ ಮಾಡುತ್ತಾನೆ ಆ ದೇವರು ಅಂತ ನನಗೆ ನಂಬಿಕೆ ಇದೆ ಸ್ವಾಮಿ. ನಂಬಿಕೆ ಹಿನ್ನೆಲೆ ನಂಬಿಕೆ ಹೇಮ, ಹಿನ್ನೆಲೆ ನಂಬಿಕೆ. ನಂಬಿಕೆ ಎಂಬ ಮೂರಕ್ಷರ ದೇವರು ಎನ್ನುವ ಆ ಮಹಾನುಭಾವ ಹಣ ಎಂಬ ಎರಡಕ್ಷರ ಮಾರಿ ಹೋಗಿರುವಾಗ ಹಿನ್ನೆಲೆ ನಂಬಿಕೆ ಹೇಮ, ಹಿನ್ನೆಲೆ ನಂಬಿಕೆ. ನಂಬಿಕೆಟ್ಟವರಿಲ್ಲ ರಂಗಯ್ಯ ಎನ್ನುವಂತೆ ಆ ಕನಕದಾಸರ ನುಡಿಯಂತೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ಸ್ವಾಮಿ. ನೋಡಿ ಹೇಮ, ಅತಿಯಾಗಿ ದೇವರನ್ನು ನಂಬಿ ಪೂಜೆ ಪುರಸ್ಕಾರವನ್ನು ತಿಳಿದು ಸಮಯ ಹಾಳು ಮಾಡಬೇಡ ಹೇಮ, ಸಮಯ ಹಾಳು ಮಾಡಬೇಡ. ಯಾಕ್ರಿ, ಯಾಕೆ ಇವತ್ತು ಆ ದೇವರ ಬಗ್ಗೆ ಇಷ್ಟೊಂದು ವಿಚಿತ್ರವಾಗಿ ಮಾತಾಡ್ತಿರಬೇಡಿ? ಮತ್ತೇನು ಹೇಳುವುದು ಹೇಮ, ಪಾಲಿಗೆ ಬಂದಂತ ಪಂಚಾಮೃತವನ್ನು ತಿಳಿದು ಪಾಲಿಗೆ ಬಂದ ಪಂಚಾಮೃತ ತಿಳಿದು ಅಲ್ಲ, ವಿಷಯ ಏನು ಅಂತ ನನಗೂ ಕೂಡ ಬಿಡಿಸಿ ಹೇಳಿದ್ರಿ, ನನಗೂ ಕೂಡ ಅರ್ಥ ಆಗುತ್ತೇರಿ. ಹೇಳುತ್ತೇನೆ ಹೇಮ, ಹೇಳುತ್ತೇನೆ. ಇದೇ ಸಾವಿರಾರು ವರ್ಷದ ಹಿಂದೆ ಅಜನೂರು ಎಂಬ ಪಟ್ಟಣದಲ್ಲಿ ಒಂದು ಬೆಟ್ಟದಲ್ಲಿ ಮಣಿಮಲ್ಲಾಸುರು 12 ವರ್ಷ ತಪಸ್ಸು ಕೈದುತ್ತಿದ್ದರು. ಆವಾಗ ಅವರು ಬ್ರಹ್ಮನಿಂದ ವರವನ್ನು ಪಡೆಯುತ್ತೇನೆ ಎಂದು ಅವರು ಒಂದು ಸೂಜಿ ಮನೆ ಮೇಲೆ ನಿಂತು
ತಪಸ್ಸು ಮಾಡಿದರು. ಅವಾಗ ಅವರಿಗೆ ಬ್ರಹ್ಮನು ಬಂದು ವರವನ್ನು ಕೊಡಲಿಲ್ಲ. ಶಿವನ ರೂಪವನ್ನು ಬಿಟ್ಟು ಬ್ರಹ್ಮನು ರೂಪವನ್ನು ತಾಳಿ ಅವರಿಗೆ ಬೇಡಿದಂತ ವರವನ್ನು ಕೊಟ್ಟು ಹೋದ. ಅವಾಗ ಆ ರಾಕ್ಷಸರಿಗೆ ನಾನು ಅನ್ನ ಅಹಂಕಾರ ತುಂಬಿ ತುಳುಕಿ ಇಡೀ ಜಗತ್ತವನ್ನೇ ಅಲ್ಲಾಲು ಕೊಲ್ಲಾಲು ಮಾಡುತ್ತಿದ್ದರು. ಅವಾಗ ಇದೇ ಮಣಿಚೂಲ ಪರ್ವತದಲ್ಲಿ 7 ಮಂದಿ ಋಷಿಗಳು ತಪಸ್ಸು ಮಾಡುತ್ತಿದ್ದರು. ತಪಸ್ಸು ಮಾಡುತ್ತಿದ್ದರು. ಅವರನ್ನು ಹೊಡೆಯುವುದು ಬಡಿಯುವುದು, ಅವರ ಅಗ್ನಿಕೊಂಡದಲ್ಲಿ ಹೆಂಡ ಕಂಡವನ್ನು ಸುರಿವಿ ಅತ್ಯಾಚಾರ ಮಾಡಿದಾಗ ಆ 7 ಮಂದಿ ಋಷಿಗಳು ಶಿವನಲ್ಲಿ ಹೋಗಿ ಬೇಡಿಕೊಂಡರು. ಏನಪ್ಪ ನಿನ್ನ ಶಿವಲೀಲೆ ಅಂತ ಕೇಳಿಕೊಂಡಾಗ ನಾನು ಬರ್ತೇನೆ ನಡೀರಿ ಅಂದವರನ್ನು ಕಳಿಸಿ ಶಿವನ ರೂಪ ಬಿಟ್ಟು ಮೈಲಾರಲಿಂಗೇಶ್ವರನಾಗಿ ಇಲ್ಲಿ ತೊರೆಗೆ ಇಳಿದು ಬಂದ. ಮೈಲಾರಲಿಂಗೇಶ್ವರನಾಗಿ ಇಲ್ಲಿ ತೊರೆಗೆ ಇಳಿದು ಬಂದು ಭೈರವ ರೂಪ ತಾಳಿ ಕಂಬಳಿ ಅಂಗಿ ತೊಟ್ಟುಕೊಂಡು ಕೋರಿ ಅಂಗಿ ತೊಟ್ಟುಕೊಂಡು ಗೊರವಿನ ವೇಷದಿಂದ ಮಣಿಮಲ್ಲಾಸುರ ಸಂಹಾರ ಮಾಡಿದ. ಈ ಮಣಿಮಲ್ಲಾಸುರ ಸಂಹಾರ ಮಾಡಿದ ಕ್ಷೇತ್ರ ಇದೇ ಮಣಿಚೂಲ ಪರ್ವತ, ಅಂದರೆ ಮೈಲಾರ ಗುಡ್ಡ. ಇದೇ ದೇವರ ಗುಡ್ಡದಲ್ಲಿ ಸಾಮೂಹಿಕ ಮದುವೆಗಳು ಇತ್ತು. ಸಾಮೂಹಿಕ ಮದುವೆಗಳು ಇದ್ದಳು. ಈ ನನ್ನ ಅನಾಥನಿಗೆ ತಂದೆ ತಾಯಿಗಳ ಸ್ಥಾನ ಕೊಟ್ಟು ನನ್ನನ್ನು ಸಾಕಿ ಸಲವಿದ ನನ್ನ ದನಿಗಳಾದ ರಾಮಚಂದ್ರ ಮತ್ತು ಸೀತಾಮಾತೆಯರನ್ನು ಆ ನರನಾಗ ಮತ್ತು ವಿಷಕುಂಟ್ರ ಸೇರಿ ಕೊಲೆ ಮಾಡಿಬಿಟ್ಟರು. ಕೊಲೆ ಮಾಡಿಬಿಟ್ಟರು. ಸ್ವಾಮಿ, ಇದು ನೀನು ಹೇಳುತ್ತಿರುವಿರಿ ನೀವು? ಹೌದೇಮ, ನಾನು ಹೇಳುವುದರು ನಿಜ ಇದೆ. ಇದೇ ಸೋಮವಾರ ನಡೆದು ಹೋಯಿತು ಆ ದುರಂತ. ಇಂಥ ಬೆಟ್ಟದಂತ ಭಾವನೆಯನ್ನು ನಿಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಅದೆಷ್ಟೊಂದು ಕಷ್ಟಪಡುತ್ತಿರುವಿರಿ ನೀವು. ಹೇಮ, ಮತ್ತೇನು ಮಾಡೋದು ಹೇಮ? ಪಾಲಿಗೆ ಬಂದಂತ ಪಂಚಾಮೃತವನ್ನು ತಿಳಿದು ಈ ಭೂಮಿಯಲ್ಲಿ ಬದುಕಿದರೆ ಮಾತ್ರ ಈ ಮನುಷ್ಯನಿಗೊಂದು ಬೆಲೆ, ಬುದ್ಧಿ ಬಂದದ್ದಕ್ಕೂ ಒಂದು ಸಾರ್ಥಕ. ಹೋಗ್ಲಿ ಬಿಡು, ಈ ವಿಷಯವೇನಾದ್ರೂ ನನ್ನ ಮೈದುನ ರಾಜೇಂದ್ರನಿಗೆ ಗೊತ್ತಾಗಿದೆಯಾ? ಹೇಮ, ಅವನಿಗೆ ಆಯ್ತು ಹೇಮ. ಅಲ್ಲ ರೀ, ಅವನಿಗೆ 5 ವರ್ಷ ತುಂಬಿದ್ದು ಒಟ್ಟೆ ಅವನಿಗೆ ಈ ವಿಷಯ ತಿಳಿಸಿದರೆ ಮುಂದೆ ಅದೇ ಚಿಂತೆಯಲ್ಲಿ ಕೊರಗುವನೆಂದು ಇಲ್ಲಿವರೆಗೆ ನನ್ನಲ್ಲೇ ಬಚ್ಚಿಟ್ಟಿದ್ದೇನೆ. ಎಷ್ಟು ದಿನ ಅಂತ ಈ ನೋವನ್ನು ಬಚ್ಚಿಟ್ಟುಕೊಳ್ಳೋದ್ರಿ? ಆದಷ್ಟು ಬೇಗ ಈ ವಿಷಯವನ್ನು ನನ್ನ ಮೈದುನನಿಗೆ ತಿಳಿಸ್ಬಿಡಿ. ಹೇಮ, ಇವಾಗ ಬೇಡ. ಯಾಕಂದ್ರೆ ಅವನ ಮುಂದೆ ಬಾಳಿ ಬದುಕಬೇಕಾದವನು. ಮುಂದೆ ಸಮಯ ಬಂದಾಗ ನಾನೇ ಅವನಿಗೆ ಈ ವಿಷಯವನ್ನು ತಿಳಿಸುತ್ತೇನೆ. ನನ್ನ ಮೈದುನ ರಾಜೇಂದ್ರ ಬರೋ ಹೊತ್ತಾಯ್ತು. ಒಳಗಡೆ ತುಂಬಾ ಕೆಲಸ ಇದೆ. ನಾನು ಈಗಲೇ ಹೋಗಿ ಅಡಿಗೆ ಮಾಡ್ತೀನಿ. ಇದೇ ಸುಮಧುರ ಸುಂದರ ನಿನ್ನೆ ಸಿರಿಕಂಠದಿಂದ ಒಂದು ಕೋಗಿಲೆ ಹಾಡು ಹೊರಬರಲಿ. ಪತಿ ಆಜ್ಞೆ ಮೀರುವುದುಂಟೆ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ.
ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ನಿನ್ನದು ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ಹೀಗೆ ಸೇರಿದ ಹಾಗೆ ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ಹೀಗೆ ಸೇರಿದ ಹಾಗೆ ಅಂತರಾಳದಲ್ಲಿ ಗುರು ನೆನಪುಗಳಿಗೆ ನನ್ನ ಆಳದಲ್ಲಿ ಪ್ರೀತಿ ಸಾಕ್ಷಿಗಳಿಗೆ ಅನುರಾಗ ಹೊಸ ಆನಂದವ ಬಹು ಚಂದವ ಅನುಬಂಧವ ಹೂವಾಗಿ ಮನಜೇನಾಗಿ ಹೂವಾಗಿ ಮನಜೇನಾಗಿ ಜೀವನದ ಸಾಗರದಿ ತಿಳಿಗೆಲೆಯಾಗಿ ಜೀವನದ ಸಾಗರದಿ ತಿಳಿಗೆಲೆಯಾಗಿ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ನಿನ್ನದು ಆನಂದವೇ ಎಂದು ನಾವು ಸಿರಿ ಹಾಡುವಾಗ ಬದುಕು ಸ್ವರ್ಗವೇ ಲಾ 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 ಹೇ ಹೇ ಲಾ ಲಾ ಹೇ ಏಮ ಇಬ್ಬರ ಮನೆಗೆ ಹೋಗಲಿದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ತತ್ಸ್ವೈ ನಮೋಸ್ತುತೆ. ಅಣ್ಣನ ಸಂಹಾರಕ್ಕೆ ಬೆನ್ನ ಹಿಂದೆ ನಿಂತು ಬಂದ ಮಡಿಕೆ ಮಲಸು ರಕ್ತವನ್ನು ಘಟನೆ ಕುಡಿದಿರುವ ಶ್ರೀರಣದ ಕೆಂಚಮ್ಮ ದೇವಿ ಊರು ಹೊರಗೆ ಕುತ್ಕೊಂಡು ಇಡೀ ಗ್ರಾಮವನ್ನೇ ಕಾಯುತ್ತಿರುವ ಶ್ರೀ ಮಠು ದುರ್ಗಮ್ಮ ದೇವಿ ನಮ್ಮ ಕುಲ ದೇವತೆ ನನ್ನ ಆರಾಧ್ಯ ದೇವತೆಯಾದ ಶ್ರೀ ಚಂದ್ರಗುತ್ಯಮ್ಮ ದೇವಿ ಇನ್ನಾಲ್ಕುದೋ 7 ಕೋಟಿ ಭಂಡಾರದ ಒಡೆಯ ಶ್ರೀ ಮೈಲಾರಲಿಂಗೇಶ್ವರ ಕುಲದೇವರಾದ ಬೀರಲಿಂಗೇಶ್ವರ ನಿಮ್ಮ ಪಾದಕ್ಕೆ ಕೋಟಿ ಕೋಟಿ ನಮನಗಳು ತಂದೆ, ಕೋಟಿ ಕೋಟಿ ನಮನಗಳು. ಅಣ್ಣ ಅತ್ತಿಗೆ ಬಾ ಸೋದರ, ಹೀಗೆ ಬಂದೀನಿಪ್ಪ. ಹೌದಣ್ಣ, ಈಗ ತಾನೇ ಬಂದೆ. ಪರಪ ಮೈದುನ, ಮೊದಲ ದೇವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೋ. ಹತ್ತಿಗೆ 7 ಕೋಟಿ ಭಂಡಾರದ ಒಡೆಯ ಶ್ರೀ ಮೈಲಾರಲಿಂಗೇಶ್ವರ ಆಶೀರ್ವಾದ
ಸದಾ ನನ್ನೊಂದಿಗಿರ್ತಿದೆ. ಅದರ ಜೊತೆಗೆ ನಿಮ್ಮ ಆಶೀರ್ವಾದ ಮುಖ್ಯ ಅಣ್ಣ, ನಿಮ್ಮ ಆಶೀರ್ವಾದ ಮುಖ್ಯ. ನೋಡು ಸೋದರ, ನಮ್ಮ ಆಶೀರ್ವಾದ ಸದಾ ನಿನ್ನ ಮೇಲೆ ಯಾವಾಗಲೂ ಇದ್ದೇ ಇರ್ತಿದೆ. ಮೊದಲ ಬೀರಲಿಂಗೇಶ್ವರನ ಅನುಗ್ರಹವನ್ನು ಪಡೆದುಕೋ. ಸರಿ ಆಯ್ತು ಅಣ್ಣ. ಅಣ್ಣ, ಅತ್ತಿಗೆ ಆಶೀರ್ವದಿಸಿ. ಎದ್ದೇಳು ಸೋದರ, ಎದ್ದೇಳು. ಇದೇ ಕರುನಾಡಲ್ಲಿ ಕಲಿಯುಗದ ಕಲಿ ಕೇಸರಿ ಆಗಲಿ ಎನ್ನುವುದೇ ನನ್ನ ಬಲವಾದ ಆಶೀರ್ವಾದ. ಅತ್ತಿಗೆಮ್ಮ ಆಶೀರ್ವದಿಸಿ. ಎದ್ದೇಳಪ್ಪ. ಈ ಪುಣ್ಯ ಭೂಮಿಯಲ್ಲಿ ನೀನೊಬ್ಬ ವೀರಪುತ್ರನಾಗಿ ಬಾಳ್ಬೇಕೆನ್ನುವುದೇ ನನ್ನ ಆಶೀರ್ವಾದ. ಅಣ್ಣ, ಈ ಕಲಿಯುಗದಲ್ಲಿ ಘೋರ ಕುತ್ತ ಮಾಡ್ತಿರುವ ಕಿರಾತಕರ ಕರುಳನ್ನು ಬಗೆದು ಭೂದೇವಿಗೆ ಸಮರ್ಪಿಸಿ ಈ ಪುಣ್ಯ ಭೂಮಿಯಲ್ಲಿ ವೀರಪುತ್ರ ಎಂದು ಬಿರುದು ಪಡೆಯದಿದ್ದರೆ ನನ್ನ ಹೆಸರು ಗಂಡುಗಲಿ ಹೇಮಂತ್ರ ತಮ್ಮ ರಾಜೇಂದ್ರನೇ ಅಲ್ಲ. ಹಾ ಸೋದರ, ನೀನು ನೌಕರಿಗೆ ಹೋದ ವಿಷಯ ಏನಾಯ್ತಪ್ಪ? ಅಣ್ಣ, ನೌಕರಿ ನೌಕರಿ ನೌಕರಿ, ನಮ್ಮ ತಪ್ಪಟವರಿಗೆ ಇನ್ನಿಲ್ಲದನ ನೌಕರಿ ಈಗಿನ ರಾಜಕಾರಣದಲ್ಲಿ ತುಂಬ ತುಳುಕುತ್ತದೆ ಪಾಪದ ಕೊಡು. ಅಣ್ಣ, ನಮ್ಮತ್ತ ಬಡವರು ನೌಕರಿ ಪಡಿಬೇಕಾದರೆ ಈಗಿನ ವರ್ಷ ರಾಜಕಾರಣಿ ಮಕ್ಕಳು ರಾಜಕಾರಣಿನೇ ಆಗ್ತಾರೆ, ಪೊಲೀಸ್ ಮಕ್ಕಳು ಪೊಲೀಸೇ ಆಗ್ತಾರೆ. ಆದ್ರೆ ನಮ್ಮಂತ ಬಡ ರೈತನ ಮಕ್ಕಳು ರೈತನೇ ಆಗೋದು ಅಣ್ಣ, ರೈತನೇ ಆಗೋದು. ಅದಕ್ಕೆ ಅಣ್ಣ, ನೌಕರಿ ಎನ್ನುವ ನಾಡು ನುಡಿಗೆ ನೀರೇರಿಸಿ ಬಂದಿದ್ದೇನೆ, ನಾನು ಇಲ್ಲೇ ಇರ್ಬೇಕೆಂದು. ಆಯ್ತಲ್ಲ, ಏನಾಯ್ತು ಅಂತ ಬಿಡಿಸಿ ಹೇಳಿದ್ರೆ ನಮಗೂ ಸ್ವಲ್ಪ ಅರ್ಥ ಆಗುತ್ತಪ್ಪ. ಹತ್ತಿಗೆ ಈಗಿನ ಕಾಲದಲ್ಲಿ ನೌಕರಿ ಪಡೆಯಬೇಕಾದರೆ ಲೆಕ್ಕವಿಲ್ಲದಷ್ಟು ಲಂಚ ಚೆಲ್ಲಬೇಕು ಈಗಿನ ಲುಚ್ಚಾಧಿಕಾರಿಗಳಿಗೆ. ರಾಜೇಂದ್ರ, ಏನಾಯ್ತು ಬಿಡಿಸಿ ಹೇಳಪ್ಪ ರಾಜೇಂದ್ರ. ಅಣ್ಣ, ನಮ್ಮಂತ ಬಡ ರೈತರು ನೌಕರಿಯ ಪಡಿಬೇಕಾದರೆ ಈಗಿನ ಮೇಲಿನ ಅಧಿಕಾರಿಗಳಿಗೆ ಕೋಟಿ ಕೋಟಿ ಹಣಗಟ್ಟಲೆ ಲಂಚ ಕೊಡ್ಬೇಕಣ್ಣ, ಕೋಟಿ ಕೋಟಿ ಹಣಗಟ್ಟಲೆ ಲಂಚ ಕೊಡಬೇಕು. ಅಷ್ಟೇ ಅಲ್ಲ ಅಣ್ಣ, ಇನ್ನು 3 ದಿನದಲ್ಲಿ 5 ಲಕ್ಷ ರೂಪಾಯಿ ಲಂಚ ಕೊಟ್ರೆ ಮಾತ್ರ ಸಾಧ್ಯ ಅಂದ್ರು. ಅದಕ್ಕೆ ಅಣ್ಣ, ನೌಕರಿ ಬೇಡೆಂದು ನಿರ್ಧರಿಸಿ ಬಂದಿದ್ದೇನಣ್ಣ, ನಿರ್ಧರಿಸಿ ಬಂದಿದ್ದೇನೆ. ಇದೇನಪ್ಪ, ಬಂದ ನೌಕರಿ ಬಿಟ್ಟು ಬಂದೆ ಅಂತ ಹೇಳ್ತಾ ಇದೆಯಲ್ಲ, ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡಿದೀಯಾ? ಹತ್ತಿಯಮ್ಮ, ವೀರ ಸಿಂಧೂರ ಲಕ್ಷ್ಮಣನ ಕಚ್ಚೆ ಭಾರತಕ್ಕೆ ದೇಶಕ್ಕೆ ಬೆನ್ನೆಲುಬಾಗಿ ನಿಂತಿರುವ ಹಸಿರು ಸಾಲಕ್ಕೆ ಮುಂದದ್ದು ನಿನಗೆ ಗೊತ್ತಾಗಿಲ್ಲವೇ? ಒಬ್ಬ ಉತ್ತಮ ರೈತನಾಗಬೇಕೆಂಬ ನಿರ್ಧಾರ ಮಾಡಿದ್ದೇನೆ ಅತ್ತಿಗೆ, ನಿರ್ಧಾರ ಮಾಡಿದ್ದೇನೆ. ಏನಪ್ಪ ಏನಪ್ಪ ನೀನು ಹೇಳುವ ಮಾತು? ಹತ್ತಿಗೆ ಇದ್ದೇ ಇದೆಯಲ್ವಾ, ಹಿರಿಯರ ಮಾಡಿದ ಆಸ್ತಿ, ಅದೇ ಹೊಲದಲ್ಲಿ ವ್ಯವಸಾಯ ಮಾಡಬೇಕೆಂಬ ನಿರ್ಧಾರ ಮಾಡಿದ್ದೀನಿ, ಇದೇ ಗ್ರಾಮದಲ್ಲಿ. ನೋಡ ಸೋದರ, ನನ್ನ ತಮ್ಮ ರಾಜೇಂದ್ರ ಒಬ್ಬ ಪೊಲೀಸು ಅಲ್ಲ, ಲಾಯರು ಅಲ್ಲ, ಡಾಕ್ಟರು ಇಲ್ಲ, ದೊಡ್ಡ ಅಧಿಕಾರಿ ಆಗುತ್ತಾನೆ ಎಂದು ಕನಸು ಕಂಡಿದ್ದ ಈ ಕಡು ಬಡವ. ಆದರೆ ಕನಸಿನ ಕಲ್ಪನೆಯಂತೆ ಕಡಲಿನಂತೆ ಕರೆಗೆ ಹೋಯಿತಪ್ಪ ಈ ನನ್ನ ಮನಸ್ಸಿನಲ್ಲಿ. ಆಯ್ತು, ನಮ್ಮ ಹಾಗೆ ನಿನ್ನ ಹೊಲದಲ್ಲಿ ಕಷ್ಟಪಟ್ಟು ದುಡಿಯೋದು ಬೇಡ ಅಂತ ನಿಮ್ಮಣ್ಣನವರ ಸಾಲ ಶೂಲ ಮಾಡಿ ನಿನ್ನನ್ನು ಓದಿಸಿದ್ದಾರೆ. ಅದಲ್ಲದೆ ನೀನೊಬ್ಬ ದೊಡ್ಡ ಸಾಹೇಬನಾಗಬೇಕು ಅಂತ ಬೆಟ್ಟದಷ್ಟು ಆಶೆ ಆಕಾಂಕ್ಷೆಗಳನ್ನು ಹೊತ್ತುಕೊಂಡಿದ್ದಾರೆ ನಿಮ್ಮ ಅಣ್ಣನವರು. ಅಣ್ಣ, ಅತ್ತಿಗೆ ಒಬ್ಬ ಪೊಲೀಸ್ ಆದ್ರೆ 4 ಜನ ಕಳ್ಳರಿಗೆ ಶಿಕ್ಷೆ ಕೊಡಿಸ್ಬೋದು, ಅದೇ ಒಬ್ಬ ಲಾಯರ್ ಆದ್ರೆ 4 ಜನರಿಗೆ ನ್ಯಾಯ ಕೊಡಿಸ್ಬೋದು, ಅದೇ ಒಬ್ಬ ಡಾಕ್ಟರ್ ಆದ್ರೆ 4 ಜನರ ಜೀವ ಉಳಿಸ್ಬೋದು. ಅದೇ ಡಾಕ್ಟರ್, ಪೊಲೀಸ್, ಲಾಯರ್ ಅವ್ರಿಗಷ್ಟೇ ಏಕಣ್ಣ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತ ಈ ರೈತ. ಅಣ್ಣ, ಯಾರು ಏನ್ ಬೇಕಾದ್ರೂ ಆಗ್ಬೋದು, ಆದ್ರೆ ಒಬ್ಬ ಉತ್ತಮ ರೈತನಾಗಬೇಕಂದ್ರೆ
ಅದು ಪೂರ್ವ ಜನ್ಮದ ಪುಣ್ಯ ಬೇಕಣ್ಣ, ಪೂರ್ವ ಜನ್ಮದ ಪುಣ್ಯ ಬೇಕು ಅಣ್ಣ. ಹಿರಿಯರು ಸುಮ್ಮನೆ ಒಂದು ಮಾತು ಹೇಳಿಲ್ಲ, ಕೋಟಿ ವಿದ್ಯೆಗಂತೂ ಮೇಟಿ ವಿದ್ಯೆಯೇ ಮೇಲೊಂದು. ಅದಕ್ಕೆ ಅಣ್ಣ ನೌಕರಿ ಬೇಡನ್ನು ನಿರ್ಧರಿಸಿ ಬಂದಿದ್ದೇನಣ್ಣ, ನಿರ್ಧರಿಸಿ ಬಂದಿದ್ದೇನೆ. ಹಾ ತಮ್ಮ, ನಿನಗೊಂದು ಕಿವಿ ಮಾತು ಹೇಳುತ್ತೇನೆ, ಅದನ್ನು ಚೆನ್ನಾಗಿ ನೆನಪಿಟ್ಟುಕೋ. ಅದು ಯಾವ ಮಾತು ಹೇಳಣ್ಣ? ನೋಡು ಸೋದರ, ಇದು ಒಂದು ವಿಷ ತುಂಬಿದ ಸಾಮ್ರಾಜ್ಯ. ಇದರಲ್ಲಿ ನರನಾಗರಂತ ಸೊಕ್ಕಿನ ಶ್ರೀಮಂತರ ದವಡೆಗೆ ಸಿಲುಕದಂತೆ ಈ ಸಮಾಜದಲ್ಲಿ ಸಾಗಬೇಕೆನ್ನುವುದೇ ಇದು ನನ್ನ ಮಾತು. ಅಣ್ಣ, ಅಂದು ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಪರಾಕ್ರಮಿಂದ ಬಿರುದು ಪಡೆದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಣ್ಣ, ವಿಷ ತುಂಬಿದ ಸರ್ಪ ಆ ನರನಾಗ ನನ್ನ ವಿಷಯಕ್ಕೆ ತಲೆ ಹಾಕಿದರೆ ಆ ಸರ್ಪಗಳಿಗೆ ಗಂಡು ಗರುಡನಾಗಿ ಅವರ ಉಂಡ ಮುಂಡಗಳ ತುಂಡು ಮಾಡಿ ವಿಷ ತುಂಬಿದ ಘಟ ಸರ್ಪಗಳಿಗೆ ಗುಡುಗು ಹೊಡೆದ ಗರುಡ ನಾನಾಗುವೆ ಅಣ್ಣ, ಗುಡುಗು ಹೊಡೆದ ಗರುಡ ನಾನಾಗುವೆ. ಮೈದ್ನಾ ಬಾರಪ್ಪ. ಆದ್ರೆ ಈ ಊರಾಗ ಯಾವ ಹುಡುಗಿಯಾರ ಕಣ್ಣು ನಿನ್ನ ಮ್ಯಾಲ ಬೀಳಬಾರ್ದಪ್ಪ. ಮೈದನ, ಈ ಊರಲ್ಲಿರುವ ಯಾವುದೇ ಕಾಮದ ಕನ್ಯೆಯರ ಕಣ್ಣು ನಿನ್ನ ಮೇಲೆ ಬೀಳದಂತೆ ನೀನು ಬಾಳಬೇಕು. ಹತ್ತಿಗೆ ಕಾಮದಿಂದ ನೋಡಿದ ನಾರಿಯರ ಕಣ್ಣುಗಳನ್ನು ಕಿತ್ತೆಸೆದು ತಕ್ಕ ಉತ್ತರ ಕೊಟ್ಟು ತಾಯಿಗೆ ತಕ್ಕ ಮಗನಾಗಿ, ತಂಗಿಗೆ ತಕ್ಕ ಅಣ್ಣನಾಗಿ ಈ ಕನ್ನಡ ಭುವನೇಶ್ವರಿ ವೀರಪುತ್ರನಾಗಿವೆ ಈ ನಾಡಿನಲ್ಲಿ. ಹಿಂದೆ ಈ ರಾಜನ ಜೀವನದ ಹೋರಾಟ ಹತ್ತಿಗೆ ಹೋರಾಟ. ತಮ್ಮ ಸೋದರ, ಬಡವರ ಕೋಪ ದವಡಿಗೆ ಮೂಲವಾಗಬಾರದಪ್ಪ, ದವಡಿಗೆ ಮೂಲವಾಗಬಾರದು. ಏಕಣ್ಣ ಈ ನಿನ್ನ ತಮ್ಮನ ಮೇಲೆ ಅಪನಂಬಿಕೆನಾ? ಅಣ್ಣ, ಅಂತಿಂತ ಗಂಡಲ್ಲಣ್ಣ, ಅಂತಿಂತ ಗಂಡಲು ಇಡೀ ಸಮುದ್ರವನ್ನ ಇಬ್ಬಾಗ ಬಡಬಲೆ ವಜ್ರ ಮುಷ್ಟಿಯಿಂದ ಆಕಾಶಕ್ಕೆ ಗುದ್ದಿದರೆ ಗುಟುಕು ಸಿಡಲು ಪ್ರಸವತ್ತ ಮಾಡಬಲ್ಲ ಈ ರಾಜೇಂದ್ರ. ರಾಜೇಂದ್ರ, ನೀನಾಡುವ ನುಡಿಯನ್ನು ಕೇಳಿದರೆ ಹಸಿದು ಹೊಟ್ಟೆ ಕೂಡ ಹಿಂಗೆ ಹಾಲು ಕುಡಿದಷ್ಟು ಸಂತೋಷವಾಗುತ್ತಪ್ಪ, ಸಂತೋಷವಾಗುತ್ತದೆ. ಸರಿ ಮೈದ್ನಾ, ನಡಿಯಪ್ಪ, ತುಂಬಾ ಹೊತ್ತಾಯ್ತು, ಊಟ ಮಾಡು, ನಡಿಯಪ್ಪ. ಹತ್ತಿಗೆ ಊಟಕ್ಕಿಂತ ಮುಂಚೆ ನಿಮ್ಮ ಶ್ರೀಕಂಠಕದಿಂದ ಒಂದು ಸಂಗೀತ ಹೊರಬರಲಿ. ಅಯ್ಯೋ ಕಂದ, ನೀನು ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗತ್ತೇನಪ್ಪ? ಹಸಿದಾಗ ಅನ್ನ ಹನಿದಾಗ ನೀರು ಕೊಡಲಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಹಸಿದಾಗ ಅನ್ನ ಹನಿದಾಗ ನೀರು ಕೊಡಲಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಮನಸ್ಸಿದ್ದು ಪ್ರೀತಿ ಕೈಯಿದ್ದು ದಾನ ಕೊಡಲಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಭೂಮಿತಾಯಿತಂತ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಏನ್ ಚಂದವೋ.
ಕೊಡದಿದ್ದರೆ ಚಂದವೋ ಚಂದವೋ ಹಸಿದಾಗ ಅನ್ನ ನಲಿದಾಗ ನೀರು ಕೊಡದಿದ್ದ ಮೇಲೆ ಚಂದವೋ ಚಂದವೋ ಗಂಟಲಿಗೆ ನೀರಾಗಿ ಗುಡಿಸಲಿಗೆ ಸುರಾಗಿ ಸಿಹಿಗೆ ಹಾಸಾಗಿ ಬದುಕೆಲ್ಲ ನೀಡುತ್ತಾ ಬಾಳೆತ್ತರ ಮಾಡುತ್ತಾ ಇರಬೇಕು ತೆಂಗಿನ ಮರದಂತೆ ಇರಬೇಕು ತೆಂಗಿನ ಮರದಂತೆ ನರನಾಗಿ ಮರಗೋ ನೀರಾಗಿ ಹೋದರೆ ಚಂದವೋ ಚಂದವೋ ಹಸಿದಾಗ ಅನ್ನ ನಲಿದಾಗ ನೀರು ಕೊಡದಿದ್ದ ಮೇಲೆ ಚಂದವೋ ಮನಸ್ಸಿದ್ದು ಪ್ರೀತಿ ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಚಂದವೋ ಚಂದವೋ ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ದಿನದೇ ಚಂದವೋ ಲಾ 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 ಹೇಮ ರಾಜೇಂದ್ರ ಒಟ್ಟಿಗೆ ಮನೆಗೆ ಹೋಗೋಣ. ಹೌದು, ಹಸಿವಾಗಿರ್ಬೇಕು ನಿಮಗೆ. ಬರ್ರಿ ಊಟ ಮಾಡಕ್ಕೆ. ಸರಿ ನಡಿಯೋಣ, ಹೋಗೋಣ. ನಮೋ ಶಿವ. ಹರ ಹರ ಮಹಾದೇವ. ಶಿವಪ್ಪ, ನಿನ್ನ ಪಾದಕ್ಕೆ ವಂದನೆಗಳು ಅಂತ ಅನ್ಕೊತೀರಾ? ಅನ್ನಲ್ಲ, ಏಕೆ ಗೊತ್ತಾ? ನಾನು ಶಿವನ ಭಕ್ತ ಅಲ್ಲ. ಶಿವನ ತಲೆ ಮೇಲೆ ಸುತ್ತಿಕೊಂಡಿರುವ ಸರ್ಪದ ವಂಶವನ್ನು ಸರ್ವನಾಶ ಮಾಡಿ ಆಕಾಶದಲ್ಲಿ ಗೆರೆ ಬಿಚ್ಚಿ ಹಾರುವ ಗರುಡ. ಇಲ್ಲಿ ಒಂದು ಕಾರ್ಯ ನಡೆಯುತ್ತೆ, ಅದನ್ನ ನಡೆಯಿಸ್ಕೊಡ್ಬೇಕು ಎಂದು ತಮ್ಮಲ್ಲಿ ವಿನಂತಿಸುತ್ತಕೊಳ್ತೇನೆ. ಮಾನವದ ಪ್ರಾಣ
ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗೆರಿಲ್ಲಾ ತಂತ್ರದ ರೂವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಯಾರೋ ಇವನು? ಬ್ರಿಟಿಷರ ಎದೆಯಲ್ಲಿ ನಡುಗು ಹುಟ್ಟಿಸಿದ ಕೆಚ್ಚದೆ ವೀರ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಕಂಚಿನ ಮೂರ್ತಿಗೆ ಸ್ಥಾಪನೆಗೆ ಆಗಲು ಕಷ್ಟಪಟ್ಟಂತ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣರ ಗೆಳೆಯರ ಭಾಗ್ಯಕ್ಕೆ ಈ ಕಲಾವಿದನ ಕಡೆಯಿಂದ ಕೋಟಿ ಕೋಟಿ ನಮನಗಳು. ದೇಶ ಕಾಯ ಸೈನಿಕ ಬಯಸೋದು ನನ್ನ ದೇಶದ ಒಳಗಡೆ ಯಾವ ನರ ಕುಂಡಿಗಳು ಬರಬಾರ್ದೆಂದು ರೈತ ಬಯಸೋದು ನನ್ನ ದೇಶದ ಒಳಗಡೆ ಯಾರು ಕೊರಗಬಾರ ಎನ್ನುವುದು. ಆದರೆ ಅಂದಿನ 21 ವಯಸ್ಸಿನಲ್ಲಿ ಈ ಭೂಮಿ ಮೇಲೆ ಬತ್ತುಗಳನ್ನು ಹೇಗೆ ಬೆಳಿಬೇಕಂತ ಹಠ ತೊಟ್ಟ ಕೆಚ್ಚದ ವೀರ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ದಟ್ ಈಸ್ ಕ್ರಾಂತಿ ಕಿಡಿ ಫ್ರೆಂಡ್ಸ್. ಗಾಂಧಿ ಹೋರಾಡಿದ್ದು ದೇಶಕ್ಕೋಸ್ಕರ, ಆದರೆ ಈಗಿನ ಜನಗಳು ಹೋರಾಡುವುದು ಗಾಂಧಿ ನೋಟಿಗೋಸ್ಕರ. ಸರಿಯೋ ಹಿಂದಿನ ಕಥೆಯಲ್ಲಿ ಕಥೆ ನಾಯಕರ ನಿದ್ದೆಗೆಡಿಸಿದ ನಾಯಕ, ಆದರೆ ಈ ಕಥೆಯಲ್ಲಿ ನಾಯಕರ ನಿದ್ದೆಗೆಡಿಸಲು ಹುಟ್ಟಿ ಬಂದಿದ್ದಾನೆ ಕೈವೆಗದ ಕರ್ಣನ ಉತ್ತಾರದ ಗರುಡ. ಹಲೋ, ಗರುಡ ಸ್ಪೀಕಿಂಗ್. ಯಾರು ಮಾತಾಡೋದು? ನಾನು ಬಾಂಬೆಯಿಂದ ನಿನ್ನ ಸ್ನೇಹಿತ ಬಾಂಬೆ ಭಗವಾನ್. ಹೇಳಿ ಭಗವಾನ್, ಏನಾಗ್ಬೇಕು? ಕಿರಾತಕನ ಪಾರ್ಟಿಯ ಡ್ರಗ್ಸ್ ಅನ್ನು ಬಾಂಬೆಯಿಂದ ಕರ್ನಾಟಕಕ್ಕೆ ಪಾರ್ಸಲ್ ಮಾಡ್ತಾ ಇದ್ದಾನೆ. ಅವನು ಉಸಿರು ನಿಲ್ಲಿಸಿ ಹೆಸರು ಇಲ್ಲದ ಹಾಗೆ ಮಾಡಬೇಕು. ಆಲ್ ರೈಟ್ ಭಗವಾನ್. ಪಟೇಲ ಪಟೇಲ್ ಎಂದು ಹೆಸರಿಟ್ಟುಕೊಂಡು ಈ ಪೃಥ್ವಿಯಲ್ಲಿ ಬಡವರ ರಕ್ತ ನೀರಂತ ಕುಡಿಯುತ್ತಿರುವ ನಿನ್ನನ್ನು ನಿನ್ನ ಶ್ರೀಮಂತಿಕೆಯನ್ನು ಸುಟ್ಟು ಭಸ್ಮ ಮಾಡಿ ನಿನ್ನನ್ನು ಕರೆಂಟ್ ಹೊಡೆದ ಕಾಗೆ ತರ ನಾನು ಮಾಡದಿದ್ದರೆ ನನ್ನ ಹೆಸರು ಗರುಡನೇ ಅಲ್ಲ.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮಂತಿಕೆಯ ಸಿಂಹಾಸನದ ಸಂಪತ್ತಿಗೆ ಸಾಮ್ರಾಟನೆಂದು ಬಿರುದು ಪಡೆದು ಸುಪತ್ತಿಗೆ ಸುಬೇದಾರನೆಂದು ಕೈ ಮಾಡಿ ತೋರಿಸಿದ ಈ ಊರ ಜನರಿಗೆ ನಾನೊಬ್ಬ ಪೊಂಡ ಹುಲಿಯ. ಈ ಪಾಟೀಲನ ಗುಣಧರ್ಮ ಯಾವನಿಗೆ ಗೊತ್ತು? ಕಂಡವರ ಕಣ್ಣಲ್ಲಿ ನಾನೊಬ್ಬ ದಾನ ಸೂರನೆಂದು ಹೆಸರು ಬೆಳೆಸಿ ಅವರ ಉಸಿರಲ್ಲಿ ಶಾಂತಿಯ ಸರ್ದಾರನೆಂದು ಹೆಸರು ಬೆಳೆಸಿ ಕೊನೆಗೊಂದು ದಿನ ಈ ಊರ ಜನರೇ ನನ್ನ ಪಾದದ ಮೇಲೆ ಬಿದ್ದು ಅಣ್ಣ ನೀರಿಕೊಂಡು ಎಂದು ಬೇಡಿಕೊಳ್ಳದಿದ್ದರೆ ನನ್ನ ಹೆಸರು ಭೂಗತ ಲೋಕದ ಪಾಟೀಲನೇ ಅಲ್ಲ. ಈ ಪಾಟೀಲನ ಪರ್ಮಿಷನ್ ಇಲ್ಲದೆ ಒಂದು ಇರುವೆ ಕೂಡ ಪಾರಾಗಲು ಸಾಧ್ಯವಿಲ್ಲ. ಅಂದ ಮೇಲೆ ನಾನು ಇಲ್ಲಿ ಹೇಳಿದಂತೆ ಕೇಳಿದರೆ ಮಜಾ, ಇಲ್ಲದಿದ್ದರೆ ಈ ಭೂಗತ ಲೋಕದಿಂದಲೇ ವಜಾ. ಮಹಾರಾಷ್ಟ್ರದಿಂದ ಹೊಟ್ಟೆಪಾಡಿಗೋಸ್ಕರ ದುಡಿತೀನಿ ಅಂತ ನಟನೆ ಮಾಡಿ ಈ ಕರ್ನಾಟಕದಲ್ಲಿ ಡ್ರಗ್ಸ್ ವ್ಯಾಪಾರದಲ್ಲಿ ಮುಂದುವರೆದಿದ್ದಾನೆ ಈ ಭೂಗತ ಲೋಕದ ಪಾಟೀಲ. ಲೇ ಭಗವಾನ್, ಹೇಗಾಯಿತು ಈ ನಿನ್ನ ಬಾಳು? ಒಂದಾಳೊಂದು ಕಾಲದಲ್ಲಿ ಇಡೀ ಬಾಂಬೆಯನ್ನೇ ಗದಗದ ನಡಗಿಸಿದ ಭಗವಾನ ನೀನು. ಈಗ ಈ ಪಾಟೀಲನ ಕಾಲ ಅಡಿಯಲ್ಲಿ ಈ ನಿನ್ನ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಯುವಕರಿಗೆ ಡ್ರಗ್ಸ್ ನೆಶ ಏರಿಸಿ ಪ್ರತಿಯೊಬ್ಬರನ್ನು ಮಶಾನದ ಕಡೆ ಕಳಿಸದಿದ್ದರೆ ನನ್ನ ಹೆಸರು ಭೂಗತ ಲೋಕದ ಪಾಟೀಲನೇ ಅಲ್ಲ. ಒಡೆದರೆ ಆನೆಯನ್ನೇ ಒಡೆಯಬೇಕು, ಲೂಟಿ ಮಾಡಿದರೆ ಇಡೀ ಭಂಡಾರವನ್ನೇ ಲೂಟಿ ಮಾಡಬೇಕು, ಹೆಣ್ಣನ್ನು ಮುಟ್ಟಿದರೆ ಯಾರು ಮುಟ್ಟಲಾರದ ಹೆಣ್ಣನ್ನೇ ಮುಟ್ಟಬೇಕು. ಜಡಿ ಪಟೇಲ್ ಆಚೆ ಮಗನೇ ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ.
ರಾಷ್ಟ್ರಕ್ಕೊಬ್ಬನೇ ರಾಷ್ಟ್ರಪತಿ, ರಾಜ್ಯಕ್ಕೊಬ್ಬನೇ ರಾಜ್ಯಪಾಲ, ಸ್ಟೇಟಿಗೊಬ್ಬನೇ ರೋಡಿ ಬಾಸ್. ಅದು ಯಾರು ಗೊತ್ತಾ? ನಾನೇ. तुम कौन है? कौन है यार? मेरा इस जिंदगी का यमा क्यों कर रहा है? यमा क्यों कर रहा है यार? ए साले, तुम काम क्या है? काम? ए कुत्ते, मेरा इस जिंदगी का यमा क्यों कर है? यामा क्यों कर रहे? क्यों बोलता हूँ? यस, मैं सब बात बोलता हूँ. ले ಗರುಡ, ನೀನಾರಾದರೆ ನನಗೇನು? ನನ್ನ ಅರಮನೆಗೆ ಬಂದ ಕಾರಣ ಲೇ ಪಟೇಲ, ನೀನು ಮಂತ ಬಂಡರ ಮಕ್ಕಳ ಬಗ್ಗೆ ಬರೆಯಲು ಬಂದಿದ್ದಾನೆ. ಗುಡುಗ ಬರಬೇಕಾಗ ಲೇ ಮಳ್ಳನ ಮಗನೇ, ನೀನು ಬಾಂಬೆಯಿಂದ ನನ್ನ ತಾಯಿನಾಡಿಗೆ ಡ್ರಗ್ಸ್ ಸಪ್ಲೈ ಮಾಡಬೇಕು ನನಗೆ ಗೊತ್ತಿಲ್ಲ ಅಂತ ತಿಳಿದುಕೊಂಡಿದೀಯಾ? ಮೊದಲು ಹೊಟ್ಟೆ ಪಡೆಗಂತ ಈ ನನ್ನ ತಾಯಿನಾಡಿಗೆ ಕಾಲಿಡ್ತೀಯ. ಸ್ವಲ್ಪ ದಿನ ಕಳೆದ್ರೆ ಸಾಕು, ಇಡೀ ಕರ್ನಾಟಕದಲ್ಲಿ ಮಪ್ಪನ ಆಸ್ತಿಯೆಲ್ಲ ತರುತ್ತೀರ ಹಲಕಟ್ಟು ಚೊಳೆ ಮಕ್ಕಳ. ಅದು ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಓದಿಸಬೇಕೆಂದು ಹಗಲು ಕಷ್ಟಪಟ್ಟು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಆದ್ರೆ ನೀನು ಅಂತ ಮಕ್ಕಳಿಗೆ ಡ್ರಗ್ಸ್ ಏರಿಸಿ ಆ ಮಕ್ಕಳ ಜೀವನವನ್ನು ಸರ್ವನಾಶ ಮಾಡ್ತೀಯ. ಎಷ್ಟೋ ತಂದೆ ತಾಯಿಗಳು ಕಣ್ಣೀರು ನನಗೆ ಕಂಡಿದೆ. ದುಡ್ಡು ಮಾಡಿಕೊಂಡು ಹೋಗುವ ನಿಮ್ಮಂತ ನಮ್ಮ ಮಕ್ಕಳಿಗಲ್ಲ, ಅದು ಎಷ್ಟೋ ತಂದೆ ತಾಯಿಗಳ ಕಣ್ಣೀರುಗಳು. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಿಮ್ಮಂತ ಕೆಟ್ಟವರ ಸಾಯಲೇಬೇಕು. ಪಟೇಲ, ಮುಗೀತು ನಿನ್ನ ಕಥೆ. ನಾ ಡ್ರಗ್ಸ್ ಸಪ್ಲೈ ಮಾಡುದು ಗರ್ಡನ್ಗೆ ಗೊತ್ತಾಗಿರ್ಬೇಕಂತ ಕಾಣುತ್ತೆ. ಇವನ ಹತ್ರ ಕ್ಷಮೆ ಕೇಳಿ ಪಾರಾಗುವುದು ಒಳ್ಳೇದು. ಗರುಡ, ಇನ್ನು ಮುಂದೆ ಎಂತೂ ತಪ್ಪುಗಳನ್ನ ಮಾಡಲ್ಲ, ನನ್ನನ್ನು ಕ್ಷಮಿಸಿಬಿಡು. ಕ್ಷಮೆ? ಏ ಪಟೇಲ, ಕ್ಷಮೆ ಕೊಡಲು ನಾನೇನು ಒಳ್ಳೆ ಮನಸ್ಸಿನಿಂದ ತಿಳಿದುಕೊಂಡ್ರಿಯ ಈ ಭೂಮಿ ಮೇಲೆ? ಅಲ್ಲ, ನರಂತಕ ಕಾಡಿನಲ್ಲಿ ವಾಸಿಸಿರುವ ಕಾಡಿನ ವೀರ ಪಟೇಲ, ನೆನೆಸಿಕೋ ನಿನ್ನ ಮನೆ ದೇವತೆಯನ್ನು. ಮುಗಿತು ನಿನ್ನ ಅತ್ಯಾಚಾರ. ಅದು ದೇವರ ಮಂದಿರದಲ್ಲಿ. ಅಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ನಡೆದಾಡಬೇಕಾದ್ರೆ ಯಾವುದು ತೊಂದರೆಗಳು ಇರ್ತಿದ್ದಿಲ್ಲ. ಆದ್ರೆ ಇಂದಿನ ಕಲಿಯುಗದಲ್ಲಿ ಹೆಣ್ಣು ಮಕ್ಕಳು ದೇವರ ಗುಡಿಗೆ ಹೋಗಬೇಕಂದ್ರೆ ಭಯ ಬೀಳ್ತಾರೆ. ಏಕೆ ಗೊತ್ತಾ? ದೇವರ ಗುಡಿ ಪೂಜೆ ಮಾಡುವ ಪೂಜಾರಿ ಕೂಡ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡುತ್ತಿರುವಾಗ ನಮ್ಮ ತಾಯಿಂದರಿಗೆ, ನಮ್ಮ ಅಕ್ಕಂದರಿಗೆ ಎಲ್ಲಿದೆ ಬೆಲೆ? ಎಲ್ಲಿ ನೋಡಿದರೂ ಬಡವರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯುತ್ತಾ ಬರುತ್ತೋ. ರಾಜಕಾರಣಿ ಮಕ್ಕಳ ಮೇಲೆಲ್ಲ. ಕಾಮುಕರ ಮಕ್ಕಳು, ನೀವು ಗಂಡಸ್ತರಾಗಿದ್ರೆ ನಿಮ್ಮ ಸೂರತನ ಬಡವರ ಹೆಣ್ಣು ಮಕ್ಕಳ ಮೇಲೆ ತೋರಿಸೋದು, ರಾಜಕಾರಣಿ ಮಕ್ಕಳ ಮೇಲೆ ತೋರಿಸಿ ಹಲವು ಸುಳೆ ಮಕ್ಕಳು. ಎಷ್ಟೋ ಹೆಣ್ಣುಗಳು ನರಳಿ ಸತ್ತಿದ್ದಾರೆ. ಅದರ ಗೋಕರಳು ಬಡವರಿಗೆ ಮಾತ್ರ ಗೊತ್ತು, ಕಟುಕ ಶ್ರೀಮಂತರಿಗಲ್ಲ. ಅದಕ್ಕೋಸ್ಕರ ಬಡವರ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ
ಗರುಡನಾಗಿ ಬಂದಿದ್ದಾನೆ. ಕಾಡಿನ ವೀರನಾಗಿ ಗರುಡ. ಅಂಧಕಾರದಿಂದ ಹೋರಾಡುತ್ತಿರುವೆಯೋ ಆದರ ಸೂಳೆಯ ಮಗನೇ, ಆ ನಿನ್ನ ಹುಟ್ಟಿದ ಕೋಟೆಗೆ ಮುತ್ತಿಗೆಯನ್ನು ಹಾಕಿ ಹುತ್ತಿನ ಸುತ್ತಲ ವಿಷದ ಬೀಜವನ್ನು ಬಿತ್ತಿ ನನ್ನ ತಂದೆ ಕೊಂದ ಸೇಡಿಗಾಗಿ ನನ್ನ ಅಂತರಾಳದಲ್ಲಿ ಸಿಡಿದೇಳುತ್ತಿದೆ ಸೇಡಿನ ಕ್ರಾಂತಿ. ತಂದೆ ತರುತ್ತಾನೆ ಮಗನ ನಿನಗೆ ಕರಾಳ ರಾತ್ರಿ. ಒಂದೇ ನಿನ್ನ ದೇಹಕ್ಕೆ ಕೊಡುವೆ ಬೆಂಕಿ, ಬೆಂಕಿಗೆ ಆಹುತಿ. ಹೋಗುವುದು ಬಹುದಿನಗಳ ಭ್ರಾಂತಿ. ನರನಾಗ ನಿನ್ನ ಮುದ್ದಿನ ತಂಗಿ ರೂಪ ಹೆಸರಿಗೆ ತಕ್ಕಂತೆ ರೂಪಸಿ ರೂಪ. ಮಾಗಿದ ಮಾವಿನ ಹಣ್ಣಿನಂತಿರುವ ನಿನ್ನ ಮುದ್ದಾದ ಮೈಮಾಟ, ಮೋಹದ ಮಾಯದಲ್ಲಿ ಮುಳುಗಿಸಿ ಬಿಟ್ಟಿದೆ ನನ್ನನ್ನು. ರೂಪ, ನಿನ್ನ ಧರ್ಮದ ಕೋಳಿಗೆ ಕರ್ಮದ ತೋಳೆಯನ್ನು ಕಟ್ಟಿ ನಿನ್ನನ್ನು ನನ್ನ ಧರ್ಮ ಪತ್ನಿಯನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ವಿಷ ಕೋರಿದ ವಿಷ ಕಂಠನೇ ಅಲ್ಲ. ಈ ವಿಷಕಂಠ ಬರಬೇಕಾದರೆ ಊರಿನಲ್ಲಿ ದೊಡ್ಡ ಶ್ರೀಮಂತರ ಮನೆತನವನ್ನು ಹುಡುಕಿಕೊಂಡು ಬರುತ್ತಾನೆ. ಹೋಗಬೇಕಾದರೆ ಓ ಶ್ರೀಮಂತರ